ಪ್ರಸನ್ನ ಕುಮಾರ್ ಅಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಸೌಹಾರ್ದ ವೇದಿಕೆ ರಾಜ್ಯಾಧ್ಯಕ್ಷರು, ಕೋಲಾರದ ಕಾಂಗ್ರೆಸ್ ಮುಖಂಡರು ಮತ್ತು ದಲಿತ ಮುಖಂಡರು ಈ ದಿನ ಏನು ಜೆಡಿಎಸ್ ಪ್ಯಾಕೇಜ್ ಟೀಮ್ ಜೆಡಿಎಸ್ ಪ್ರಾಯೋಜಿತ ದಲಿತ ಮುಖಂಡರು ಅಂತೇಳಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಕೊತ್ತೂರು ಮಂಜಣ್ಣ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಏನಂದ್ರೆ ಬರೀ ಪ್ಯಾಕೇಜ್ ಹೋರಾಟ. ಇವರು ಪ್ಯಾಕೇಜ್ ಟೀಮ್. ಇವರು ಬರೀ 2 ವರ್ಷದಿಂದ ಸಿದ್ದರಾಮಯ್ಯ ವಿರುದ್ಧ ಕೂಡ ಇವರು ಹೋರಾಟ ಮಾಡಿದ್ರು. ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅಂತ 2 ವರ್ಷಗಳಿಂದ ಅವ್ರು ಕೋಲಾರಲ್ಲಿ ಸ್ಪರ್ಧೆ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ರು. ಪಾಂಪ್ಲೆಟ್ ಎಲ್ಲ ಹಂಚಿದ್ರು. 2 ವರ್ಷದಿಂದ ಇದೇ ಡೇಟ್ ಅಲ್ಲಿ ಪಾಂಪ್ಲೆಟ್ ಹಂಚಿದ್ರು. ಇವ್ರೇನಂದ್ರೆ ಏನು ನೈತಿಕತೆ ಇದೆ ಇವ್ರಿಗೆ? ಇದು ನಿಜವಾದ ಕೋಲಾರ ಜಿಲ್ಲೆಯ ಕೋಲಾರ ವಿಧಾನಸಭಾ ಕ್ಷೇತ್ರದ 90% ದಲಿತರು ಸನ್ಮಾನ್ಯ ಶ್ರೀ ಕೊತ್ತೂರು ಮಂಜಣ್ಣ ಬೆಂಬಲಕ್ಕೆ ನಿಂತಿದ್ದೀವಿ. ನಾವೆಲ್ಲರೂ 90% ದಲಿತ ಸಮುದಾಯ ಕೋಲಾರ MLA ಪರವಾಗಿ, ಕೋಲಾರ MLAಗೆ ಬೆನ್ನೆಲುಬಾಗಿ ನಿಂತಿದ್ದೇವೆ. ಇವ್ರು ಯಾರೋ ಒಂದು 2-3 ಹೋರಾಟ ಮಾಡೋದಕ್ಕೆ ಅಂತಾನೆ ಸುಮ್ಮನೆ ಅವತ್ತಿಂದನೂ ಅಷ್ಟೇ, ಮೊದಲಿಂದಲೂ JDS ಇವರು ವಿಧಾನಸಭಾ ಕ್ಷೇತ್ರದಲ್ಲೂ JDSಗೆ ಮಾಡಿದ್ದಾರೆ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮತ್ತೆ MP ಎಲೆಕ್ಷನ್ ಅಲ್ಲಿ ಕೂಡ ಇವರೆಲ್ಲ JDS ಅವರು. ಸುಮ್ಮನೆ ಇವರು ಸಂವಿಧಾನ ಅಂಬೇಡ್ಕರ್ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹೋರಾಟ ಮಾಡುವಂತ ನಕಲಿ ಹೋರಾಟಗಾರರು ಇವರೇನು ಕೊತ್ತೂರು ಮಂಜಣ್ಣ ಅವರ ರಾಜಕೀಯ ಜೀವನದಲ್ಲಿ ದಲಿತರ ಪರವಾಗಿ ದಿನದ 24 ಗಂಟೆ ದಲಿತರನ್ನ ಬೆಳೆಸಿರೋದು ಕೊತ್ತೂರು ಮಂಜುನಾಥ್ ಹೊರತು ಇವರಲ್ಲ, JDS ಅವರಲ್ಲ. ಇವರೇನು JDS ಟೀಮ್ ಒಂದು ಹೋರಾಟ ಮಾಡ್ತಿದೆ ಇವತ್ತು. JDS ಬಿಜೆಪಿಯ ದಲಿತರು ಒಂದಷ್ಟು ಅಮಾಯಕ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಇವತ್ತು. ಅವರೆಲ್ಲ ಪ್ಯಾಕೇಜ್ ಹೋರಾಟಗಾರರು, ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಲ್ಲ. ಅವ್ರು ಯಾವತ್ತು ದಲಿತರ ಪರವಾಗಿ, ದಲಿತರಿಗೆ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡುವಂತವ್ರಲ್ಲ ಅವರು. ಇವತ್ತು ಕೊತ್ತೂರು ಮಂಜಣ್ಣ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ದಲಿತರ ಪರವಾಗಿ ಎಲ್ಲ ಜನಾಂಗದ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಮುಳಬಾಗಿಲು ಶಾಸಕರಾಗಿದ್ದಾಗ ಅವರ ಸಮುದಾಯ, ಇವತ್ತು ಕೊತ್ತೂರು ಮಂಜಣ್ಣ ಶ್ರೀಮಂತರು ಇರ್ಬೋದು, ಆದರೆ ಅವರ ಸಮುದಾಯ 99% ಬಡವರಿದ್ದಾರೆ. ಅವರು ನಮ್ಮ ದಲಿತರಷ್ಟೇ, ನಮ್ಮ ದಲಿತ ಜನಾಂಗ ಹೇಗಿದ್ರು ಅದಕ್ಕಿಂತ ಹೀನ ಸ್ಥಿತಿಯಲ್ಲಿದ್ದಾರೆ. ಅವರು ನಿಜವಾದ ದಲಿತರ ಪರವಾಗಿ ಕಾಳಜಿ ಇರುವಂತ ಕೊತ್ತೂರು ಮಂಜಣ್ಣ ವಿರುದ್ಧವಾಗಿ ಏನು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಧಿಕ್ಕಾರ ಕೂಗ್ತೀನಿ. ಯಾರು ಕೊತ್ತೂರು ಮಂಜಣ್ಣ ವಿರುದ್ಧ ಹೋರಾಟ ಮಾಡ್ತಾರೋ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಅವ್ರು ಯಾರು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಲ್ಲ. ಅವರೆಲ್ಲ ಪ್ಯಾಕೇಜ್ ಟೀಮ್, ಪ್ಯಾಕೇಜ್ ಹೋರಾಟಗಾರರಷ್ಟೇ. ಇವತ್ತು ಕೊತ್ತೂರು ಮಂಜಣ್ಣ ನಮ್ಮ ದಲಿತರ ಪರ ಶಕ್ತಿ. ದಲಿತರ 90% ದಲಿತರು ಅವರ ಬೆನ್ನೆಲುಬಾಗಿರ್ತೀವಿ. ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜಣ್ಣನ ಬಗ್ಗೆ ಏನಾದ್ರು ಹೋರಾಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೊತ್ತೂರು ಮಂಜಣ್ಣ ವಿರುದ್ಧ ಯಾರು ಈಗ 2-3 ಹೋರಾಟ ಮಾಡ್ತಿದ್ರು ಅವ್ರ ವಿರುದ್ಧನೇ ಸಾಮೂಹಿಕವಾಗಿ ಹೋರಾಟ ಮಾಡ್ತೀವಿ. ಕೊತ್ತೂರು ಮಂಜಣ್ಣ ನಮ್ಮ ದಲಿತರ ಪಾಲಿಗೆ ಶಕ್ತಿ. ಕೊತ್ತೂರು ಮಂಜಣ್ಣ ದಲಿತರ ಶಕ್ತಿ. ಕೊತ್ತೂರು ಮಂಜಣ್ಣ ಕೋಲಾರ ಜಿಲ್ಲೆಯ 90% ದಲಿತರು ಕೊತ್ತೂರು ಮಂಜಣ್ಣ ಪರವಾಗಿದ್ದೇವೆ. ಅವರು ಯಾವತ್ತಿದ್ರು ಯಾರಪ್ಪಗೂ ಯಾವತ್ತು ಒಂದು ದಿವಸನೂ ಕೂಡ ದಲಿತರಿಗೆ ತೊಂದರೆ ಕೊಟ್ಟವರಲ್ಲ. ದಲಿತ ಸಮುದಾಯಕ್ಕೆ ಒಂದು ಸಣ್ಣ ಇದನ್ನು ತೊಂದರೆನೂ ಕೊತ್ತೂರು ಮಂಜಣ್ಣ ಕೊಟ್ಟಿಲ್ಲ. ಅವರು ಕೋಲಾರ ಶಾಸಕರು ಅವ್ರ ರಾಜೀನಾಮೆ ಕೇಳುವಂತ ನೈತಿಕತೆ ಇವರು ಯಾರು JDS ದಲಿತ ಹೋರಾಟಗಾರರಿಗಿಲ್ಲ. ಈ ಇವತ್ತೇನು ಹೋರಾಟ ಮಾಡಕ್ಕೆ ಹೋಗಿದಾರೋ ಅವರೆಲ್ಲ ನಕಲಿ ಹೋರಾಟಗಾರರು, JDS ಬಿಜೆಪಿ ಪ್ರಾಯೋಜಿತ ಹೋರಾಟಗಾರರು. ಅವರಿಗೆ ನಾನು ಧಿಕ್ಕಾರನ ಕೂಗ್ತೀನಿ. ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ವಿಧಾನಸಭಾ ಕ್ಷೇತ್ರದ 90% ದಲಿತರು ಕೊತ್ತೂರು ಮಂಜಣ್ಣ ಬೆಂಬಲಕ್ಕೆ ನಿಂತಿದ್ದೇವೆ. ಅವ್ರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕೊತ್ತೂರು ಮಂಜಣ್ಣ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡುವಂತ ಹೋದಲ್ಲ. ಅವರು ನಮ್ಮ ಶಕ್ತಿ. ಕೊತ್ತೂರು ಮಂಜಣ್ಣ ನನ್ನ ಬ್ರದರ್, ನಮ್ಮ ನನ್ನ ಅಣ್ಣ ತಮ್ಮಂದ್ರು ಕೊತ್ತೂರು ಮಂಜಣ್ಣ. ನಾವು 18 ವರ್ಷಗಳಿಂದ ಕೊತ್ತೂರು ಮಂಜಣ್ಣನ ಗೊತ್ತಿದೆ ನಮಗೆ. ಕೊತ್ತೂರು ಮಂಜಣ್ಣ ನಮ್ಮ